ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ಮೇಲೆ ಪ್ರತೀಕಾರಕ್ಕೆ ಈಗ ಇರಾನ್ ಪ್ರತಿಜ್ಞೆ ಮಾಡಿದೆ. ಇರಾನ್ ಜನರನ್ನ ಗುರಿಯಾಗಿಸಿ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ಈಗ ಎಚ್ಚರಿಕೆ ಕೊಟ್ಟಿರುವಂಥದ್ದು ಇರಾನ್. ಅಧಿಕಾರಿಗಳ ಖಾಸಗಿ ನಿವಾಸಗಳ ಮೇಲೆ ಈಗ ದಾಳಿಗೆ ಪಣ ತೊಟ್ಟಿದೆ ಇರಾನ್. ಸೊ ಅಮೆರಿಕ ಇಸ್ರೇಲ್ ಅಧಿಕಾರಿಗಳ ನಿವಾಸಗಳನ್ನು ಈಗ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇರಾನ್. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಧಿಕಾರಿಗಳ ನಿವಾಸಗಳು ಇರ್ತಾವಲ್ಲ, ಅದನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸೊ ನಾವು ನಡೆಸುವಂಥ ದಾಳಿ ಕಾನೂನಿಗೆ ಬದ್ಧವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ನ ಜಂಟಿ ಮಿಲಿಟರಿ ಕಮಾಂಡ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥ ಅವ್ರ ಕಡೆಯಿಂದ ಘೋಷಣೆ ಆಗಿದೆ. ಇರಾನಿನ ಜಂಟಿ ಮಿಲಿಟರಿ ಕಮಾಂಡರ್ ವಕ್ತಾರರು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಅಮೆರಿಕ ಇಸ್ರೇಲ್ ಮೇಲೆ ಪ್ರತೀಕಾರಕ್ಕಾಗಿ ಇರಾನ್ ಕಡೆಯಿಂದ ಈ ಒಂದು ಪ್ರತಿಜ್ಞೆ. ಇರಾನ್ ಜನರನ್ನು ಗುರಿಯಾಗಿಸಿ ಈ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಿರಂತರವಾಗಿ ಮಾಡ್ತಾ ಇದೆ. ಸೊ ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಕೊಡ್ತಾ ಇರುವಂಥ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ಖಾಸಗಿ ನಿವಾಸಗಳು ಎಲ್ಲಿ ಇರ್ತಾವಲ್ಲ ಅದನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡ್ತೀವಿ ಅಂತ ಈಗ ಇರಾನ್ ಈ ರೀತಿಯಾಗಿ ಪಣ ತೊಟ್ಟಿದೆ. ಅಮೆರಿಕ ಇಸ್ರೇಲ್ ಅಧಿಕಾರಿಗಳ ನಿವಾಸಗಳನ್ನು ಇರಾನ್ ಈಗ ಟಾರ್ಗೆಟ್ ಮಾಡ್ತಾ ಇದೆ, ಘೋಷಣೆ ಮಾಡಿದೆ ಈಗಾಗಲೇ. ಸೊ ಹಂಗಾಗಿ ನಮ್ಮ ದಾಳಿ ಏನಿದ್ರೂ ಕೂಡ ಅದು ಕಾನೂನಾತ್ಮಕವಾಗಿ ಇರುತ್ತೆ ಅಂತ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಭೀತಿ ಇದೆಯಲ್ಲ, ಇದು ಡೇ ಬೈ ಡೇ, ದಿನದಿಂದ ದಿನಕ್ಕೆ ಇದರ ಆತಂಕ ಜಾಸ್ತಿ ಆಗ್ತಾ ಇದೆ. ಯುದ್ಧದ ಕಾರ್ಮೋಡ ಅಂತೂ ಮತ್ತೆ ಮುಂದುವರಿತಾ ಇದೆ. ಸಹಜವಾಗಿ ಇಡೀ ವಿಶ್ವ ಈಗ ಆತಂಕದಲ್ಲಿರುವಂಥದ್ದು ಈ ಮೂರು ದೇಶದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೆ ಈ ಮೂರು ದೇಶಗಳು ಹಿಂದೆ ಸರಿಯುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಅಮೆರಿಕ ಇಸ್ರೇಲ್ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ, ಎರಡೂ ದೇಶಗಳಿಗೆ ಟಕ್ಕರ್ ಕೊಡೋದಕ್ಕೆ ಇರಾನ್ ಕಡೆಯಿಂದಲೂ ಕೂಡ ಪ್ರತಿದಾಳಿ ಆಗ್ತಾ ಇದೆ. ನಾವು ಕೂಡ ಸುಮ್ಮನೆ ಇರೋದಿಲ್ಲ ಅಂಥೇಳಿ, ನಮ್ಮದು ಏನೇ ದಾಳಿ ಇದ್ರೂ ಕೂಡ ಅದು ಕಾನೂನಾತ್ಮಕವಾಗಿ ದಾಳಿ ಇರುತ್ತೆ ಅಂತ. ಇಸ್ರೇಲ್ ಸೇನೆಯ ಕಾರ್ಯಾಚರಣೆಗಾಗಿ ಹೆಚ್ಚಿನ ಹಣವನ್ನು ವ್ಯಯಿಸಲಾಗಿದೆ. ಮಿಲಿಟರಿಗಾಗಿ ಈಗ ಮತ್ತಷ್ಟು ಅನುದಾನವನ್ನು ಹೆಚ್ಚಿಸಿದೆ ಇಸ್ರೇಲ್. ಈ ಬಾರಿಯ ಬಜೆಟಲ್ಲಿ ಹಣವನ್ನು ತೆಗೆಸಿರುವಂಥದ್ದು ಇಸ್ರೇಲ್. ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇಸ್ರೇಲ್ ಸಂಸತ್ತಲ್ಲಿ ಈ ವರ್ಷದ ಬಜೆಟ್ ಮಂಡನೆ ಆಗಿದೆ. ಇಸ್ರೇಲ್ ಸಂಸತ್ನಲ್ಲಿ ಬಜೆಟ್ಗೆ ಅಂಗೀಕಾರ ಕೂಡ ಸಿಕ್ಕಿದೆ. ಸೊ ಹಂಗಾಗಿ ಬಜೆಟ್ ಪರವಾಗಿ ಮತವನ್ನು ಚಲಾಯಿಸಿರುವಂಥದ್ದು 62 ಸಂಸದರು. ಇನ್ನು ಈ ಬಜೆಟನ್ನು ವಿರೋಧಿಸಿ 55 ಸಂಸದರಿಂದ ಮತ ಚಲಾವಣೆ ಆಗಿದೆ. ಸೊ ಇಸ್ರೇಲಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಇದು. ಅಂದರೆ ಮಿಲಿಟರಿಗಾಗಿ ಮತ್ತಷ್ಟು ಅನುದಾನವನ್ನು ಇಸ್ರೇಲ್ ಕಡೆಯಿಂದ ಹೆಚ್ಚಳ ಮಾಡ್ತಾ ಇರುವಂಥದ್ದು.